ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ವೀಕ್ ಇನ್ ಮೈ ಲೈಫ್ ಅಂತ ಅಂದ್ಬಿಟ್ಟು. ಸೊ ಯಾಕೆ ಈ ವಾರ ವೀಕ್ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ವೀಕಲ್ಲಿ ಫೆಬ್ರವರಿ 12 ನನ್ನ ಮಗಳದು 3rd ಮಂತ್ ಬರ್ತ್ಡೇ ಇದೆ. ಹಂಗೇನೆ ಫೆಬ್ರವರಿ 14 ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೇ ಯೂಟ್ಯೂಬಲ್ಲಿ ನಂದು ಆ್ಯಕ್ಚುಲಿ 1 ಇಯರ್ ಆಯಿತು ಆ ವೀಡಿಯೋಸ್ ಎಲ್ಲ ತೊಗೊಂಡು, ಬಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಆಗ್ತಾಯಿದ್ದೀನಿ. ನಂದು ಹಳದಿದು ಮೆಹಂದಿ ಹಳದಿ ಶಾರ್ಟು ಹಾಗೇನೆ ರಿಸೆಪ್ಷನ್ ವೀಡಿಯೋ ಬಂದ್ಬಿಟ್ಟು 13 ಫೆಬ್ರವರಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಮುಹೂರ್ತದ ವೀಡಿಯೋ ಬಂದ್ಬಿಟ್ಟು ಎಕ್ಸಾಕ್ಟ್ 14 ಫೆಬ್ರವರಿ 9 o'clock, ವಿಚ್ ಇಸ್ ನನ್ನ ಮುಹೂರ್ತದ ಟೈಮಿಂಗ್ಸ್. ಅದೇ ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವತ್ತು ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನು ನೋಡಿ. ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಫೆಬ್ರವರಿ 12, ಆಗಲೇ ಹೇಳ್ದಂಗೆ ನನ್ನ ಮಗಳದು 3rd ಮಂತ್ ಬರ್ಡೇ ಇರೋದ್ರಿಂದ ಚಿಕ್ಕದಾಗಿ ಮನೇಲೇ ಒಂದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದಾಗಲೇ ಈವ್ನಿಂಗ್ 5 o'clock ಆಗಿದೆ. ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ, ಪಾಪು ಇರೋದ್ರಿಂದ ನಾನು ಯೂಶ್ವಲಿ ಲೇಟಾಗಿ ಎದ್ದೊಳ್ತೀನಿ. ಅವಳ ಜೊತೆನೇ ಎದ್ದು ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಗುತ್ತೆ. ಮಧ್ಯಾಹ್ನ ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ, ಈ ಟೈಮಲ್ಲಿ ಅವಳು ಮಲಗಿರ್ತಾಳೆ ಸ್ನಾನ ಮಾಡಿಸಾದ್ಮೇಲೆ. ಸೊ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಅವಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಿಮಗೂ ತೋರಿಸ್ತೀನಿ ವೀಡಿಯೋದಲ್ಲಿ ನಾನು ಯಾವ ಥರ ರೆಡಿ ಮಾಡಿದೆ ಅಂತ ಅಂದ್ಬಿಟ್ಟು. ನಿಮಗೇನಾದರೂ ಮಾಡಿರೋ ಐಡಿಯಾ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನೇನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ. ನಾನು ಮನೇಲಿ ಏನೇನು ಐಟಮ್ಸ್ ಇದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಇದೆಲ್ಲ ಫೋಟೋಸ್ಗೆ ಪ್ರಾಪ್ಸ್ ಇದು ಮಾಡ್ತಾಯಿದ್ದೀನಿ. ಸೊ ಇದರಲ್ಲೆಲ್ಲ ನಾನು ಕ್ರಾಫ್ಟ್ ಪೇಪರ್ ಒಂದನ್ನು ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಫ್ಲವರ್ ಟೈಪ್ ಹತ್ರ ಕ್ರಾಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ಥರ DIY ಐಡಿಯಾಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾವುದಾದ್ರೂ ಶಾರ್ಟ್ಸಲ್ಲಿ ನನಗೆ ಗೊತ್ತಿರೋ DIYಸ್ನ ಎಷ್ಟು ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡೋದಕ್ಕೆ ತೋರಿಸ್ಕೊಡ್ತೀನಿ. ಇದು ನಾನು 3rd ಮಂತ್ಗೋಸ್ಕರ ಮಾಡ್ಕೊಂಡಿರೋ ಸೆಟಪ್ಪು. ಸೊ ಇದರಲ್ಲಿ ಆ ಪಿಲ್ಲೋ ಇಟ್ಟಿರೋ ಹತ್ರ ಬಂದ್ಬಿಟ್ಟು ಪಾಪುನ ಮಲಗಿಸ್ತೀವಿ. ಇಲ್ಲೆಲ್ಲ ನೀವು ನೋಡಿದ್ರೆ ಇಲ್ಲಿ 1, 2, ಇಲ್ಲಿ ಪಾಪು ಇರ್ತಾಳೆ, ಅಲ್ಲಿ 4 ಅಂತ. ಇಲ್ಲಿ ನಾವು ಇದೇ ಥರ ಪೇಪರಲ್ಲಿ ಬೇಕಾದರೂ ನಾವು ಕಟ್ ಮಾಡಿಬಿಟ್ಟು ಇಡ್ಬೋದು. ಬಟ್ ನಾನಿಲ್ಲಿ ಎಡಿಟ್ ಮಾಡ್ತೀನಿ 1, 2, 3, 1, 2, 4 ಅಂತ ಅಂದ್ಬಿಟ್ಟು ಅಲ್ಲಿ ಪಿಲ್ಲೋ ಇಟ್ಟಿರೋ ಹತ್ರ ಪಾಪುನ ಮಲಗಿಸ್ತೀನಿ. ಪ್ಲಸ್ ಇದೆಲ್ಲ ಬಂದುಬಿಟ್ಟು ಪೇಪರಲ್ಲಿ ಕಟ್ ಮಾಡಿರೋದು. ಇದೆಲ್ಲ ನಿಮ್ಗೆ ಈ ಥರ ಏನಾದರೂ ಮಾಡೋದಕ್ಕೆ DIYs ಏನಾದರೂ ಐಡಿಯಾ ಬೇಕು ಅಂತ ಅಂದರೆ ಯಾವುದಾದ್ರೂ ಶಾರ್ಟಲ್ಲಿ ಇದನ್ನು ತೋರಿಸ್ತೀನಿ. ಇದೆಲ್ಲ ಅಷ್ಟೇ ರ್ಯಾಂಡಮಾಗಿ ಕಟ್ ಮಾಡಿದ್ದೀನಿ. ಇದು ಗ್ರಾಸ್ ಥರ ಜೋಡಿಸಿದ್ದೀನಿ. ಇದು ಲೀವ್ಸು, ಇದೊಂದು 4 ಫ್ಲವರು, ಒಂದು ಬ್ಯಾಕ್ಗ್ರೌಂಡ್ ಥರ ಇರಲಿ ಅಂತ ಅಂದ್ಬಿಟ್ಟು ಇದು ನಾನು ಫಸ್ಟ್ ಮಾಡಿರೋ ಬ್ಯಾಕ್ಗ್ರೌಂಡ್ ಗಾಯ್ಸ್. ಸೊ ಇದನ್ನು ಒಂದು ಮಾಡ್ಕೋಬೋದು. ಇದಾದಮೇಲೆ ನಾನು ಇನ್ನೊಂದು ಬ್ಯಾಕ್ಗ್ರೌಂಡ್ ಮಾಡಿದ್ದೀನಿ. ಇದು ನಾನು ಸೆಕೆಂಡ್ ಮಾಡಿರೋ ಬ್ಯಾಕ್ಗ್ರೌಂಡು. ಇದರಲ್ಲಿ 3 ಪಿಂಗಾಣಿ ಪ್ಲೇಟ್ಸ್ ಇಟ್ಕೊಂಡು ಮತ್ತು 3 ಡಿಫ್ರೆಂಟ್ ಕಲರ್ ಚುನ್ನಿ ಇಟ್ಕೊಂಡು ಈ ಬ್ಯಾಕ್ಗ್ರೌಂಡನ್ನ ಮಾಡಿದ್ದೀನಿ. ಆ ಖಾಲಿ ಇರೋ ಸ್ಪೇಸಲ್ಲಿ ನನ್ನ ಮಗಳನ್ನ ಮಲಗಿಸ್ತೀನಿ. ಇಲ್ಲಿ ರೆಫರೆನ್ಸ್ ಫೋಟೋಸ್ ಇದೆ ನೋಡಿ. ಹಾಯ್ ಗಾಯ್ಸ್. ಸೊ ಮಗಳದು ಫೋಟೋಶೂಟ್ ಎಲ್ಲ ಮುಗೀತು. ಈಗ ಬಂದ್ಬಿಟ್ಟು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ನನಗೆ ಗೊತ್ತಿರೋಂಗೆ ನಮಗೆ ಇನ್ನೂ ಚಿಕ್ಕ ಪಾಪು ಇರೋದ್ರಿಂದ ಆ್ಯನಿವರ್ಸರಿಗೆ ಎಲ್ಲೂ ಹೊರಗೆ ಹೋಗೋಕ್ಕೆ ಆಗಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 30th ನೈಟು ನನ್ನ ಹಸ್ಬೆಂಡ್ಗೆ ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ಮನೆಯಲ್ಲೇ. ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ನಾಳೆನೂ ಮಾಡ್ಬೋದು, ಬಟ್ ಪಾಪು ಇರೋದ್ರಿಂದ ಅವಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಟೈಮ್ ಇದ್ದಾಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಈಗ ಅವಳು ಆರಾಮಾಗಿದ್ದಾಳೆ. ಅದಕ್ಕೇ ಈಗ ಹೋಗ್ಬಿಟ್ಟು ಮೇಲೆಗಡೆ ಒಂದು ರೂಮಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಬರ್ತೀನಿ. ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ, ಒಂದೇ ದಿನ ಎಲ್ಲ ಮಾಡೋಕ್ಕೂ ಆಗಲ್ಲ ನನಗೂ. ಅದಕ್ಕೇನೆ ಈಗ ಒಂದು ಸ್ವಲ್ಪ ಮಾಡಿಬಿಡ್ತೀನಿ, ನಾಳೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋತೀನಿ. ಆದರೆ ಇವತ್ತೇ ಎಲ್ಲನೂ ಮಾಡ್ಕೋತೀನಿ. ಪಿಂಟ್ರೆಸ್ಟಲ್ಲಿ ಒಂದು ಫೋಟೋ ನೋಡಿದ್ದೀನಿ ಸಿಂಪಲ್ಲಾಗಿ. ನನ್ನ ಹತ್ರ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಪ್ರತಿಯೊಂದು ಇದೆ. ಯೂಶ್ವಲಿ ನಾನು ಫಸ್ಟು ತುಂಬ ಶಾಪಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ವ. ಸೊ ಲೈಟ್ಸ್ ಆಗಲಿ ಅದೆಲ್ಲ ನಾನು ಹಬ್ಬಕ್ಕೆ ಮತ್ತು ನನ್ನ ಮಗಳದು 1st ಮಂತ್ ಫೋಟೋಶೂಟ್ ಟೈಮಲ್ಲಿ, ಕ್ರಿಸ್ಮಸ್ ಫೋಟೋಶೂಟ್ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದೆಲ್ಲ ನನ್ನ ಹತ್ರ ಹಾಗೇ ಇದೆ. ಮತ್ತು ನನ್ನ ತಂಗಿ ಬರ್ತ್ಡೇ ಟೈಮಲ್ಲಿ ಎಲ್ಲನೂ ನಾನು ಸ್ವಲ್ಪ ಲೈಟಿಂಗ್ಸು ಪ್ರಾಪ್ಸ್ ಎಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದೆಲ್ಲ ಇದೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಮೇಲೆಗಡೆ ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋದಕ್ಕೆ. ಮಾಡಿದ್ದೀನಿ ಈ ಥರ ಎಲ್ಲ. ಇದೇನು ಫಸ್ಟ್ ಟೈಮ್ ಅಲ್ಲ. ನನ್ನ ತಂಗಿ ಬರ್ತಡೆಗೆ ಪ್ಲಸ್ ಆ ಥರ ಈವೆಂಟ್ಸ್ ಇದ್ದಾಗೆಲ್ಲ ನಾನು ಮನೇಲಿ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ. ಸೊ ಅದೇ ಹೋಪ್ ಮೇಲೆ ಇವತ್ತು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಐಡಿಯಾಸ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಪಿಂಟ್ರೆಸ್ಟಲ್ಲಿ ನೋಡಿದೆ, ಚೆನ್ನಾಗಿತ್ತು. ಒಂದು ಸ್ವಲ್ಪ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಫುಲ್ಲು ಲೈಟಿಂಗ್ಸ್ ಬಂದುಬಿಟ್ಟು ಒಂದು ಚಿಕ್ಕ ಟೇಬಲ್ ಮೇಲೆ ಕೇಕು, ಕ್ಯಾಂಡಲ್ಸು
ಇದನ್ನೆಲ್ಲ ಇಟ್ಬಿಟ್ಟು ಮಾಡೋ ಥರ. ಸೊ ಇದರಲ್ಲೆಲ್ಲ ಏನು ಅಂತ ಅಂದರೆ ಬೆಡ್ ಮೇಲೆ ಹಾಕೋದಕ್ಕೆ ಒಂದು ಪ್ಲೇನ್ ವೈಟ್ ಬೆಡ್ಶೀಟ್ ಬೇಕು. ಬಟ್ ನನ್ನ ಹತ್ರ ಪ್ಲೇನ್ ವೈಟ್ ಯಾವುದೂ ಇಲ್ಲ. ವೈಟ್ ಬೆಡ್ಶೀಟ್ ಇದೆ, ಅದ್ರ ಮೇಲೆ ಡ್ರ್ಯಾಗನ್ ಪ್ರಿಂಟ್ಸ್ ಇದೆ, ಬಟ್ ಪ್ಲೇನ್ ವೈಟ್ ಯಾವುದೂ ಇಲ್ಲ. ಇಟ್ಸ್ ಓಕೆ, ಡ್ರ್ಯಾಗನ್ ಬೆಡ್ಶೀಟ್ ಜೊತೆನೂ ಆಗುತ್ತೆ, ಅದೇನು ಅಷ್ಟು ಇದ್ರಾಗ ಕಾಣಲ್ಲ. ಕಲರ್ಫುಲ್ಲಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಅನ್ಕೋತಾ ಇದ್ದೀನಿ. ಸೊ ಈಗ ಮೇಲೆ ಹೋಗ್ಬಿಟ್ಟು ನನ್ನ ಪಾಪು ಆರಾಮಾಗಿದ್ದಾಗೇನೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಾಡಾದಮೇಲೆ ಹೆಂಗೆ ಕಾಣಿಸುತ್ತೆ, ಹೆಂಗೆ ಬರುತ್ತೆ ಅಂತ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ ಚೆನ್ನಾಗಿ ಬರ್ತಿದೆಯಾ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಇದು ಮಿಡ್ನೈಟ್ 12 ಇದು ಆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇಲ್ಲಿರ್ತೀನಿ, ನನ್ನ ಹಸ್ಬೆಂಡ್ ಬಂದು ಅವ್ರ ಅಮ್ಮ ಮನೇಲಿ ಇರ್ತಾರೆ. ಆ ಟೈಮಿಗೆ ಕರೆಸ್ಕೊಳಕ್ಕಾಗುತ್ತಾ ಆಗಲ್ವಾ ಅಂತ ಗೊತ್ತಿಲ್ಲ. ಸೊ ಅವತ್ತು ನೈಟ್ ಇಲ್ಲೇ ಸ್ಟೇ ಮಾಡೋಕ್ಕೆ ಕೇಳ್ತೀನಿ. ಸೊ ನಾನು ಸ್ಟೇ ಮಾಡೋಕ್ಕೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನಾದರೂ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇಲ್ಲ ನೈಟ್ ಬನ್ನಿ ಅಂತ ಅಂದರೆ ನೈಟ್ ಡ್ರೆಸ್ಸಲ್ಲೋ ಯಾವುದಂದ್ರೆ ಅದೇ ಡ್ರೆಸ್ಸಲ್ಲೋ ಹೆಂಗಂದ್ರೆ ಹಂಗೆ ಬರ್ತಾರೆ. ಸೊ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಪ್ರಾಪರಾಗಿರೋ ಡ್ರೆಸ್ಸು ಬೇಕು. ಇದಕ್ಕಿನ್ನೂ ಏನು ಪ್ಲ್ಯಾನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹೆಂಗೆ ಕರೆಸ್ಕೋತೀನಿ ಅಂತ ಏನೂ ಗೊತ್ತಿಲ್ಲ. ಬಟ್ ಮಾಡಬೇಕು ಅಂತ ಮಾತ್ರ ಡಿಸೈಡ್ ಆಗಿದ್ದೀನಿ. ನೋಡೋಣ ನಾಳೆ ಡಿಸೈಡ್ ಮಾಡ್ತೀನಿ ಅದನ್ನು ಹೆಂಗೆ ಕರೆಸ್ಕೋಬೇಕು. ಇಲ್ಲ ಫಸ್ಟೇ ಹೇಳ್ಬಿಟ್ಟು ಸ್ವಲ್ಪ ಪ್ರಾಪರಾಗಿರೋ ಡ್ರೆಸ್ ಹಾಕ್ಕೊಬನ್ನಿ ಅಂತ ಆದರೂ ಹೇಳೋದು. ಅಂದರೆ ಪ್ರಾಪರಾಗಿರೋದು ಅಂದರೆ ನಾರ್ಮಲ್ಲೇ, ಆ ಥರ ತೀರಾ ಇದ್ರಾಗೇನಲ್ಲ. ಸೊ ಆ ಥರ ನೈಟ್ ಡ್ರೆಸ್ ಅಲ್ದಿರ ನಾರ್ಮಲ್ ಫಾರ್ಮಲ್ಸು ಈ ಥರ ಯಾವುದಾದ್ರು ಡ್ರೆಸ್ ಹಾಕ್ಕೊಬರ್ನಿ ಅಂತ ಹೇಳೋದು ಏನಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಯಾವ್ದು ಹಾಕ್ಕೋಬೇಕು, ಮೋಸ್ಟ್ ಪ್ರಾಬಬ್ಲಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಒನ್ ಪೀಸ್ ಹಾಕ್ಕೋತೀನಿ. ಸೊ ಇದು ನಾನು ಹೆಂಗೆ ಮಾಡಿದೆ ಅಂತೆಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಫಾಲೋ ಮಾಡಿ ಈ ವಿಡಿಯೋನ. ಸೊ ಈ ರೂಮಲ್ಲೇ ನಾನು ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿರೋದು. ಇದನ್ನು ಬ್ಯಾಕ್ಗ್ರೌಂಡಾಗಿ ಈ ಥರ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಗೋಡೆಗೆ ಇಲ್ಲೆಲ್ಲನೂ ಲೈನ್ಸ್ ಆಗಿ ಲೈಟ್ಸ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿರೋ ಸ್ಕ್ರೀನು ಸಹ ತೆಗೆದಿದ್ದೀನಿ. ಇಲ್ಲಿ ಥ್ರೆಡ್ನ ಟೈ ಮಾಡಿದ್ದೀನಿ ಒಂದು, ಇಲ್ಲಿ ಮೇಲೆಗಡೆ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ವೀಡಿಯೋಗೆ ಹೋಗಲೇ ಕಾಣಿಸಲ್ಲ. ಸೊ ಇದು ಬಂದ್ಬಿಟ್ಟು ಸ್ಟಿಕ್ ಅಂತ ಬರುತ್ತಲ್ಲ ಮೀಶೋದಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಅಲ್ಲಿ ಆಲ್ರೆಡಿ ಮಳೆ ಇತ್ತು, ಅದ್ರ ಜೊತೆಗೆ ಇಲ್ಲಿ ಒಂದು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ವಿಂಡೋಗೆ ಟೈ ಮಾಡಿದ್ದೀನಿ ಥ್ರೆಡ್ನ. ಸೊ ಇಲ್ಲೇನು ಮಾಡ್ತೀನಿ ಅಂತ ಅಂದರೆ ಹಿಂಗೆ ಲೈನ್ಸ್ ಥರ ಲೈಟ್ಸ್ನ ಬಿಡೋದಕ್ಕೆ ಈಗ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಅಷ್ಟು ಮಾಡಿದೆ. ಲೈಟ್ಸ್ ಹಾಕ್ಬಿಟ್ಟು ಬೆಡ್ಡೆಲ್ಲ ಅರೇಂಜ್ ಮಾಡಿಬಿಟ್ಟು ಅದ್ರ ಮೇಲೆ ಆ ಕಾರ್ಡ್ಬೋರ್ಡ್ ಇಟ್ಬಿಟ್ಟು ಟೇಬಲ್ ಟೈಪ್ ಮಾಡಿದ್ದೀನಿ. ನೋಡೋಣ, ಆದರೆ ನಾಳೆ ಹೋಗಿ ಹಾರ್ಟ್ ಶೇಪ್ ಬಲೂನ್ಸ್ ತೊಗೊಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಆದರೆ ನಾಳೆ ಏನಾದರೂ ನನ್ನ ತಮ್ಮ ಫ್ರೀ ಇದ್ದು ಕರ್ಕೊಂಡೋದ್ರೆ ಅದೊಂದು ತೊಗೊಬರ್ತೀನಿ. ಅದಾದಮೇಲೆ ಕೇಕ್ ಒಂದು ತೊಗೊಬರೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ನಾಳೆ ಏನೇನಾಗುತ್ತೋ ಅದೆಲ್ಲ ಮಾಡ್ತೀನಿ. ಅಕಸ್ಮಾತ್ ಹಾರ್ಟ್ ಶೇಪ್ ಬಲೂನ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ನನ್ನ ಹತ್ರ ಪಿಂಕ್ ಕಲರ್ ಬಲೂನ್ಸ್ ಇದೆ. ನನ್ನ ಮಗಳು ಫಸ್ಟ್ ಮಂತ್ ಬರ್ಡೇಗೆ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಆ ಬಲೂನ್ಸ್ ಇದೆ, ಅದೂ ಆಗುತ್ತೆ, ಅದರಲ್ಲಿ ಇದು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟು ಇಲ್ಲಿವರೆಗೂ ಆಗಿದೆ. ಇವತ್ತು ಈಗ ಸದ್ಯಕ್ಕೆ ಹಾಲು ಕುಡಿತಾ ಇದ್ದೀನಿ. ಆ ವಿಡಿಯೋ ಮಾಡಬೇಕಾದ್ರೆ ಬ್ರೇಕಲ್ಲೇ ಊಟ ಆಯಿತು. ಸೊ ನಾಳೆ ಸಿಗೋಣ, ಬಾಯ್ ಬಾಯ್. ಹಾಯ್ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಸೊ ಪ್ರೀವಿಯಸ್ ಡೇ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅಷ್ಟು ಡೆಕೋರೇಷನ್ ಮಾಡಿ ಬಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿ ತಲೆಯೆಲ್ಲ ಒಣಗಿಸ್ಕೊಂಡು ಸ್ವಲ್ಪ ಸ್ಟ್ರೈಟ್ನಿಂಗು ಮಾಡಿಕೊಂಡೆ, ನೆಕ್ಸ್ಟ್ ಡೇಗೆ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಮೇಲೋಗಿ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಬಂದೆ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಇದೆಲ್ಲ ಆದಮೇಲೆ ಟೆಂಪಲ್ಗೆ ಹೋಗೋದಿತ್ತು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿ ಬಂದು. ಸೊ ನಿಮ್ಗೇನಾದರೂ ನನ್ನ ಹೇರ್ ಇಷ್ಟ ಆಗಿ ಯಾವುದಾದ್ರೂ ಹೇರ್ ಕೇರ್ ರೊಟೀನು ಅಥವಾ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಸೊ ನನ್ನ ಹಸ್ಬೆಂಡ್ ನೈಟ್ ಇಲ್ಲೇ ಸ್ಟೇ ಮಾಡಿದ್ರು. ಅವ್ರ ರೂಮಲ್ಲಿ ಪಾಪು ನೋಡ್ಕೊತಾ ಇರ್ಬೇಕಾದ್ರೆ ನಾನು ಮಿಕ್ಕಿದ ಕೇಕೆಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಮೇಲೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆಯೇ ನಾನು ರೆಡಿ ಆದೆ. ನಿನ್ನೆ ನೈಟು 12 o'clock ಹಂಗೆ ಸೆಲೆಬ್ರೇಷನ್ಸ್ ಮಾಡಿಕೊಂಡು, ಸೊ ನೀವು ಆಲ್ರೆಡಿ ನೋಡಿರ್ತೀರ. ಮಾರ್ನಿಂಗಿಂದನೂ ಅದು ಇದು ಅಂದ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ. ಈಗ 5 o'clock ಆಗಿದೆ. ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ತುಂಬ ದೂರ ಏನಿಲ್ಲ, ಇಲ್ಲೇ ಮನೆಯಿಂದ ಒಂದು 15 minutes ಅಷ್ಟೇ. ಪಾಪು ಇರೋದ್ರಿಂದ ಜಾಸ್ತಿ ದೂರ ಎಲ್ಲ ಹೋಗಿ ಬರೋಕ್ಕಾಗಲ್ಲ. ಅವಳನ್ನ ಕರ್ಕೊಬಂದಿಲ್ಲ, ಅವಳನ್ನ ಅಲ್ಲೇ ಅಮ್ಮ ಜೊತೆ ಮನೇಲಿ ಬಿಟ್ಟಿದ್ದೀವಿ. ಸೊ ಈಗ ನಾನು ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಟೆಂಪಲ್ಗೆ ಹೋಗಿ ಬರ್ತೀವಿ. ದೇವಸ್ಥಾನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಮುಗೀತು ಗೈಸ್. ಆ್ಯನಿವರ್ಸರಿ ಇಷ್ಟೇ. ಮದುವೆ ಆಗಿ ಮಗು ಹುಟ್ಟಿದ ಮೇಲೆ ಇಷ್ಟೇ ಇರುತ್ತೆ ಆ್ಯನಿವರ್ಸರಿ, ಇನ್ನೇನಿಲ್ಲ. ಒಂದು ಅರ್ಧ ಗಂಟೆಗೋಸ್ಕರ ಈ ಸೀರೆ ಇದೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಹೋದ್ಮೇಲೆ ನಾರ್ಮಲ್ ನೈಟ್ ಡ್ರೆಸ್ಸು ಮಗು ಎಲ್ಲ ಇರುತ್ತೆ. ಫಸ್ಟ್ ಆ್ಯನಿವರ್ಸರಿ ಪರವಾಗಿಲ್ಲ, ನನ್ನ ಮಗಳಿದ್ದಾಳೆ ಜೊತೆಯಲ್ಲಿ, ಇಟ್ಸ್ ಓಕೆ. ಬಟ್ ನೆಕ್ಸ್ಟ್ ಆ್ಯನಿವರ್ಸರಿ, ನೆಕ್ಸ್ಟ್ ಇಯರ್ ಸೆಕೆಂಡ್ ಆ್ಯನಿವರ್ಸರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಈ ಇಯರ್ಗೆ ಇದು ಮುಗೀತು. ಇನ್ನು ಮನೆಗೆ ಹೋಗಿ ಅಮ್ಮ ಜಾಮೂನ್ ಮಾಡಿದ್ದಾರೆ, ಅದನ್ನು ತಿಂದ್ಬಿಟ್ಟು ಅಷ್ಟೇ. ಇನ್ನು ಪಾಪು ನೋಡಿಕೊಂಡು ಟಿ ವಿ ನೋಡಿಕೊಂಡು ಇವತ್ತಿನ ದಿನ ಕಳೆಯೋದು ಅಷ್ಟೇ ಗೈಸ್.